ನಮಸ್ತೆ ಎಲ್ರಿಗೂ. ಮತ್ತೊಂದು ದುರಂತದ ವಿಡಿಯೋಗೆ ಸ್ವಾಗತ. ನಿಮ್ಮ ನೆಚ್ಚಿನ ಡಿಜಿಟಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿದು ಅಂತ ನೋಡ್ತಾ ಇದ್ದೀರಾ? ಸೀರಿಯಲ್ನಲ್ಲಿ ಸಾವಿಯ ದೃಶ್ಯ ಮಾಡಿ ರಿಯಲ್ ಲೈಫಲ್ಲೂ ಆತ್ಮಹತ್ಯೆ ಮಾಡಿಕೊಂಡಿರುವ ಕನ್ನಡದ ನಟಿ ನಂದಿನಿ ಅಂತ ಹೇಳಿ ಇವರು. ಜೀವನದಲ್ಲಿ ಏನೇ ನಡೆದಿರ್ಬೋದು, ಬಟ್ ಈ ಥರ ನಿರ್ಧಾರಗಳನ್ನ ಯಾರೂ ತಗೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ನಿಮ್ಮ ಮನಸ್ಸಿನ ಸ್ಥಿರತೆಗೆ ತಗೊಳ್ಳಿ. ಧ್ಯಾನ ಅಥವಾ ಯೋಗ ಮಾಡಿ ಮನಸ್ಸನ್ನು ಶಾಂತತೆಯಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಕೇಳ್ಕೊತೀನಿ. ಏನಿದು ಕತೆ, ಏನು ಸ್ಟೋರಿ ಅಂತ ನೋಡ್ತಾ ಹೋಗೋಣ. ತಮಿಳು ಧಾರಾವಾಹಿಯಲ್ಲಿ ಲೀಡ್ ಪಾತ್ರಗಳಲ್ಲಿ ನಟಿಸುತ್ತಿದ್ದರು. ತಮಿಳಿನ ಗೌರಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದರು. ಈ ಧಾರಾವಾಹಿಯಲ್ಲಿ ಕನಕ ಹಾಗೂ ದುರ್ಗಾ ಎನ್ನುವ ದ್ವಿಪಾತ್ರದಲ್ಲಿ ಇವರು ನಟಿಸುತ್ತಿದ್ದರು ಎನ್ನಲಾಗುತ್ತಿದೆ. ಜೀವ ಹೂವಾಗಿದೆ, ಸಂಘರ್ಷ, ನೀನಾದಿನ ಧಾರಾವಾಹಿಯಲ್ಲಿ ಖ್ಯಾತ ನಟಿ ನಂದಿನಿರವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜನ ಎಂತೆಂಥ ವಿಷಯಕ್ಕೆಲ್ಲ ಜನ ಪ್ರಾಣ ಬಿಡ್ತಾರೆ ನೋಡಿ. ಸರ್ಕಾರಿ ಕೆಲಸ ಸಿಗ್ತಿಲ್ಲ ಅಂತ ಪ್ರಾಣ ಬಿಟ್ಟಿರೋರನ್ನ ನೋಡಿದ್ದೀವಿ. ಎಕ್ಸಾಮಲ್ಲಿ ಫೇಲ್ ಆದ್ವಿ ಅಂತ ಪ್ರಾಣ ಬಿಟ್ಟಿರೋರನ್ನ ನೋಡಿದ್ದೀವಿ. ಆದರೆ ಸರ್ಕಾರಿ ಕೆಲಸ ಇಷ್ಟ ಇಲ್ಲ ಅಂತ ಹೇಳಿ ಈ ನಟಿ ನಂದಿನಿ ಪ್ರಾಣ ಬಿಟ್ಟಿದ್ದಾರೆ. ನಿಜವಾಗ್ಲೂ ಬೇಜಾರಾಗುತ್ತೆ ಈ ಥರದ್ದೆಲ್ಲ ಕೇಳಿದ್ರೆ. ಈ ಹೆಣ್ಮಗಳು ಈಗ ತಾನೇ ಕಿರುತೆರೆ ಲೋಕದಲ್ಲಿ ಮಿಂಚುತ್ತಿದ್ದಳು ಶುರು ಮಾಡಿದರು. ಕನ್ನಡದ ನೀನಾದಿನ, ಜೀವ ಹೂವಾಗಿದೆ, ಸಂಘರ್ಷ, ಮದುಮಗಳು ಸೀರಿಯಲನ್ನೇ ನಡೆಸುತ್ತಿದ್ದರು. ಕನ್ನಡಕ್ಕಿಂತ ತಮಿಳಿನಲ್ಲಿ ದೊಡ್ಡ ಹೆಸರು ಮಾಡಿದ್ದರು. ತಮಿಳಿನ ಗೌರಿ ಅನ್ನೋ ಧಾರಾವಾಹಿಯಲ್ಲಿ ಬಹಳ ಹೆಸರಾದಂಥ ಪಡೆದಿರ್ತಾರೆ ಈ ನಂದಿನಿ. ಮನೆಯವರಿಗೆ ಇಷ್ಟ ಇಲ್ಲ ಅಂತ ಇದ್ದರು. ನಂದಿನಿಯವರ ತಂದೆ ಸರ್ಕಾರಿ ಶಿಕ್ಷಕರಾಗಿರ್ತಾರೆ. 2021ರಲ್ಲಿ ಸಾವನ್ನಪ್ಪಿರ್ತಾರೆ. ಬಳಿಕ ಅವರ ಅನುಕಂಪದ ಮೇಲೆಗೆ ಇವರಿಗೆ ಸರ್ಕಾರಿ ನೌಕರಿ ಬಂದಿರುತ್ತೆ. ನಂಗೆ ಸರ್ಕಾರಿ ಕೆಲಸ ಬೇಡ, ನಾನು ಅದಕ್ಕೆ ಹೋಗಲ್ಲ ಅಂತ ಹೇಳಿ ಪುಟ್ಟ ವಿಷಯಕ್ಕೆ ಈ ಥರ ಇವರು RR ನಗರದ PGಯಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಇಂಥ ಘಟನೆನ ಕೇಳೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಎಷ್ಟೋ ಜನ ಕೆಲಸ ಇಲ್ಲ ಅಂತ ಪರದಾಡ್ತಾ ಇರ್ತಾರೆ. ಇಷ್ಟ ಇಲ್ಲ ಅಂದಿದ್ರೆ ಮನೆಯವ್ರ ಹತ್ರ ಕೂತಿ ಮಾತಾಡ್ಬೋದಾಗಿತ್ತಲ್ವ. ದಯವಿಟ್ಟು ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರೇ ಆದ್ರೂ ನಮ್ಮ ಆತ್ಮಕ್ಕೆ ನಾವೇ ನೋವು ಕೊಡ್ಕೊಳಕ್ಕೆ ಹೋಗಬಾರ್ದು ಅಂತ ಹೇಳಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.